ಹಲೋ ಗೈಸ್, ನಾನು ಕನ್ನಡ ಬಿಗ್ ಬಾಸ್ ನೋಡ್ತೀನಿ. ನಾನು ತೆಲಂಗಾಣ. ನಾನು ಕನ್ನಡ ಬಿಗ್ ಬಾಸ್ ನೋಡ್ತೀನಿ. ಯಾರಿಗೋಸ್ಕರ ಅಂದರೆ ಗಿಲ್ಲಿಗೋಸ್ಕರ ನಾನು ಕನ್ನಡ ಬಿಗ್ ಬಾಸ್ ನೋಡ್ತೀನಿ. ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಗಿಲ್ಲಿ. ಅವರೇ ಗೆಲ್ಲಬೇಕು ಅಂತ ನಾನು ಅನ್ಕೊಂಡೆ. ನಾನು ಅವರ ತುಂಬಾ ಫ್ಯಾನ್. ಅವರೇ ಖಂಡಿತ ಗೆಲ್ಲಿಸೋದಕ್ಕೆ ನಾನು ಅನ್ಕೊಂತೀನಿ. ನಾನು ಅವರಿಗೆ ಓಟ್ ಹಾಕ್ತೀನಿ. ಅವರು ಗೆಲ್ಸೋದಕ್ಕೆ ನನಗೂ ಮಾತು ಬರಲ್ಲ. ನನಗೂ ತುಂಬಾ ಸಂತೋಷವಾಗಿದೆ. ಥ್ಯಾಂಕ್ ಯು ಸೋ ಮಚ್ ಗಿಲ್ಲಿ ಗೆಲ್ಸೋದಕ್ಕೆ. ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್ ಅಂಡ್ ಕಂಗ್ರಾಚುಲೇಷನ್ಸ್ ಗಿಲ್ಲಿ. ಇಡೀ ಕನ್ನಡಗೋಸ್ಕರ ನಿಂತರ ಎಂಟರ್ಟೈನರ್, ನಿಂತರ ಕಾಮಿಡಿ ಬಿಗ್ ಬಾಸ್ಗೆ ಮತ್ತೆ ಬರಬೇಕು. ಅವರು ಮತ್ತೆ ಬರಬೇಕು ಕನ್ನಡ ಬಿಗ್ ಬಾಸ್ಗೆ. ನಾನು ಫಸ್ಟ್ ಟೈಮ್ ಕನ್ನಡ ಬಿಗ್ ಬಾಸ್ ನೋಡ್ತೀನಿ. ನಾನು ಒಂದು ಸಾರ್ಲ ನೋಡ್ತೀನಿ, ಒಂದು ಸಾರ್ಲ ಗಿಲ್ಲಿನಿ ನೋಡ್ತೀನಿ. ಅವರು ಕಾಮಿಡಿ, ಅವರು ಎಂಟರ್ಟೈನರ್ ನಾನು ನೋಡ್ತೀನಿ. ನನಗೆ ಇಂಟ್ರೆಸ್ಟ್ ಆಗಿದೆ ಅಂದಮೇಲೆ ನಾನು ಡೈಲಿ ನೋಡ್ತೀನಿ ಬಿಗ್ ಬಾಸ್. ಥ್ಯಾಂಕ್ ಯು ಸೋ ಮಚ್ ಗಿಲ್ಲಿ. ಥ್ಯಾಂಕ್ ಯು ಫಾರ್ ಯುವರ್ ಎಂಟರ್ಟೈನ್ಮೆಂಟ್. ಬಿಗ್ ಬಾಸ್ ಆಯಿತು ಅಂದರೆ ನನಗೂ ನೋವಾಗ್ತಿದೆ. ಯಾಕಂದರೆ ಗಿಲ್ಲಿ, ರಘು, ಕಾವ್ಯ, ರಕ್ಷಿತಾ ಇವರು ಎಲ್ಲರೂ ತುಂಬ ಎಂಟರ್ಟೈನರ್, ತುಂಬ ಫನ್ನಿ, ತುಂಬ ಕಾಮಿಡಿ ಎಲ್ಲ ಅವರು ಮಾಡಿದರು. ಅದಕ್ಕೆ ನನಗೂ ತುಂಬ ನೋವಾಗ್ತಿದೆ. ಗಿಲ್ಲಿ, ಕಾವ್ಯ, ರಕ್ಷಿತಾ, ರಘನ್ನ ಇವರು ಎಲ್ಲರೂ ಚೆನ್ನಾಗಿರಬೇಕು ಅಂತ ನಾನು ಅನ್ಕೊಂಡೆ. ಮಿಸ್ ಯು ಎಲ್ಲರಿಗೂ. ನಾನು ಗಿಲ್ಲಿ ಫ್ಯಾನ್ ಫ್ರಮ್ ತೆಲಂಗಾಣ ಆ್ಯಂಡ್ ಭುವನಗಿರಿ. ನಮ್ಮ ಹೆಸರು ಮಂಗ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನನ್ನ ಮಾತು ತಪ್ಪಾಗಿದೆ, ನನ್ನನ್ನು ಕ್ಷಮಿಸಿ ಬಿಡಿ ಎಲ್ಲರಿಗೂ. ನನಗೂ ಕನ್ನಡ ಬರಲ್ಲ, ಸ್ವಲ್ಪ ಕನ್ನಡ ಬರುತ್ತೆ, ಜಾಸ್ತಿ ಬರಲ್ಲ. ಅದಕ್ಕೆ ನನ್ನನ್ನು ಏನಾದರೂ ತಪ್ಪಾಗಿದೆ, ನನ್ನನ್ನು ಕ್ಷಮಿಸಿ ಬಿಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ವಿಡಿಯೋ ಗಿಲ್ಲಿವರೆಗೂ ಶೇರ್ ಮಾಡುವಿರಿ. ಥ್ಯಾಂಕ್ ಯು.